ವೆಲ್ಕಮ್ ಬ್ಯಾಕ್ ಟು ಭೂಮಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ವ್ಲಾಗ್ ಮಾಡಿಲ್ಲ, ಅಂದರೆ ಅಪ್ಲೋಡ್ ಮಾಡಿಲ್ಲ, ತುಂಬ ದಿನ ಆಗೋಯಿತು ಅಪ್ಲೋಡ್ ಮಾಡಿ. ಹಾಗಾಗಿ ಇವತ್ತೊಂದು ವ್ಲಾಗ್ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಇಷ್ಟು ದಿನ ತುಂಬ ಬ್ಯುಸಿ ಇದೆ, ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಫ್ರೀ ಆದೆ ಅಲ್ವಾ, ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ, ಹಾಗಾಗಿ ನಾನು ಇಲ್ಲೇ ನಿಯರ್ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇದೆ, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮನೆ ದೇವರು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಏನಾದರೂ ಹೋಗೋದಿದ್ರೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಏನು ಅಂತ ಅಂದರೆ, ನಾನು ಮಾರ್ನಿಂಗಿಂದ ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ಎದ್ದಾಗಿಂದನೂ ಕೂಡ ನನಗೆ ಯಾಕೋ ಟೆಂಪಲ್ಗೆ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಾನು ನಮ್ಮ ಹಸ್ಬೆಂಡ್ನ ಮಾರ್ನಿಂಗಿಂದ ಕೇಳ್ತಾನೆ ಇದ್ದೀನಿ ಹೋಗಿ ಬರ್ತೀನಿ ಅಂದ್ಬಿಟ್ಟು. ಬಟ್ ಅವ್ರು ಮಾತ್ರ ಎಲ್ಗೂ ಕಳಿಸಲ್ಲ. ಒಬ್ಳೇ ಮಾತ್ರ ಎಲ್ಲೇ ಹೋಗಬೇಕಂದ್ರೂ ಅವ್ರ ಜೊತೆ ಹೋಗಬೇಕು, ಅವ್ರ ಜೊತೆ ಬರಬೇಕು ಹೊರ್ತು ನಾನು ಒಬ್ಬಳೇ ಹೋಗಿ ಬರ್ತೀನಿ ಅನ್ನೋದಿದ್ರೆ ಅವ್ರು ನಿಜವಾಗ್ಲೂ ಎಲ್ಗೂ ಕಳಿಸಲ್ಲ ನನ್ನನ್ನು. ಅದೇ ಅವ್ರ ಜೊತೆ ಹೋಗಿ ಬರೋದಿದ್ರೆ ಮಾತ್ರ ಓಕೆ ಅವ್ರಿಗೆ. ಒಬ್ಬಳೇ ಹೋಗಿ ಬರ್ತೀನಿ ಅನ್ನೋದೆಲ್ಲ ಇದ್ದರೆ ಅವ್ರು ಕಳಿಸೋದೆಲ್ಲ ಮಾಡಲ್ಲ. ಸೊ ಹಂಗಾಗಿ ನೋಡೋಣ. ಇವತ್ತು ಬನ್ನಿ ಆಯಿತು, ಈವ್ನಿಂಗ್ ನಾನು ನೀವಿಬ್ಬರೇ ಹೋಗೋಣ ಅಂತ ಅಂದಿದ್ದೀನಿ. ಸರಿ ಆಯಿತು ಅಂತ ನೋಡೋಣ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಇಲ್ಲ. ಆದರೂ ನಾನು ಇವಾಗ ಅಂದರೆ ಮಾರ್ನಿಂಗ್ ಟೈಮು ನಮ್ಮ ಮಾವ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ, ಈವ್ನಿಂಗ್ ಟೈಮ್ ನಾನು ಪೂಜೆ ಮಾಡೋದಲ್ವ, ಹಾಗಾಗಿ ನಾನು ರೆಡಿ ಆಗಿರ್ತೀನಿ. ಅಷ್ಟರಲ್ಲಿ ಅವ್ರೇನಾದರೂ ಹೋಗೋಣ ಅಂತಂದರೆ ಹೊರಡ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ನಾನು ರೆಡಿ ಆಗಬೇಕಾದ್ರೆ ನೆಕ್ಸ್ಟು ವಿಡಿಯೋ ಮಾಡ್ಕೋತೀನಿ, ಓಕೆನಾ. ಆಚೆ ಬೇರೆ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಗಾಯ್ಸ್. ಯಾಕೆ ಅಂತಂದರೆ ಒಳಗಡೆ ಅಷ್ಟು ಕ್ಲಾರಿಟಿ ಬರಲ್ಲ, ಒಂಥರ ವೀಡಿಯೋ ಮಬ್ಬಾಗಿ ಕಾಣುತ್ತೆ. ಹಂಗಾಗಿ ಆಚೆಯಿಂದ ಸ್ವಲ್ಪ ಆದ್ರೂ ಒಂದು ರೇಂಜಿಗಾದರೂ ಕ್ಲಾರಿಟಿ ಬರುತ್ತೆ ಅಂದ್ಬಿಟ್ಟು ಆಚೆ ಕೂತ್ಕೊಂಡು ಮಾಡ್ತಿದ್ದೀನಿ. ನೆಕ್ಸ್ಟು ರೆಡಿ ಆಗೋದೆಲ್ಲ ಒಳಗಡೆನೇ ಕೂತ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಸ್ನಾನ ಗಿನೆಲ್ಲ ಮಾಡ್ಕೊಂಬಂದು ನೆಕ್ಸ್ಟ್ ವೀಡಿಯೋ ಮೇಕಪ್ ಮಾಡ್ಕೊಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಹಾಯ್ ಗಾಯ್ಸ್, ಮತ್ತೆ ನಾನು ಬಂದೆ ಸ್ನಾನ ಎಲ್ಲ ಮಾಡಿಕೊಂಡು. ಹೀಗೆ ಏನಂದರೆ ರೆಡಿ ಆಗಬೇಕಿತ್ತು, ಅದು ಅಲ್ಲದೆ ಮೇಲ್ಗಡೆ ಸ್ವಲ್ಪ ಅಂದರೆ ಹಸಿಟ್ಟು ಖಾಲಿ ಆಗೋಗ್ಬಿಟ್ಟಿದೆ, ರಾಗಿ ಹಸಿಟ್ಟು. ರಾಗಿ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಮೇಲ್ಗಡೆ ಹೋಗ್ಬಿಟ್ಟು ಎತ್ಕೊಬರ್ಬೇಕು ನೋಡಿ. ಆಗಲೇ ಸ್ವಲ್ಪ ಕತ್ಲೆನೇ ಆಗೋಗ್ಬಿಟ್ಟಿದೆ. ಸ್ವಲ್ಪ ರಾಗಿ ಎತ್ಕೊಬಂದ್ಬಿಟ್ಟು ಅದೊಂದು ಸ್ವಲ್ಪ ಹಸಿಟ್ಟು ಇದು ಮಾಡಿಸ್ಬೇಕಿತ್ತಲ್ವ, ಹಾಗಾಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಎತ್ಕೊಂಬರ್ಬೇಕು. ಒಂದು ಚೀಲ ತಗೊಂಡು ಬರಬೇಕು, ಅದೊಂದು ಕೆಲಸ ಇದೆ. ಅದೊಂದು ಕೆಲಸ ಆದಮೇಲೆ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಮತ್ತು ಹೊರಡೋದು ಬಿಡೋದು ಅವ್ರು ಬಂದಮೇಲೆ ನೋಡಬೇಕು. ಈಗ ನಂಗೆ ಟೈಮ್ ಜಾಸ್ತಿ ಇಲ್ಲ, ಸ್ವಲ್ಪ ಬೇಗ ಹೋಗ್ಬಿಟ್ಟು ಮೇಲ್ಗಡೆ ರಾಗಿ ಮಾಡಿದ್ನಲ್ಲ. ಮಳೆ ಬರ್ತಿದೆಯಾ? ಮಳೆ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ತೋಟ ಇದೆ, ಅಲ್ಲಿ ನೀರು ಬಿಟ್ಟಿದ್ದಾರೆ. ಅದು ಸ್ವಲ್ಪ ಜೋರು ಸೌಂಡ್ ಬಂದ್ಬಿಟ್ಟು ನನ್ನ ಕೂದಲುದು ನೀರೆಲ್ಲ ನನಗೆ ಬೀಳ್ತಿತ್ತಲ್ಲ. ಸೊ ಹಂಗಾಗಿ ಇಲ್ಲಿದೆ ರಾಗಿ ತೊಗೊಳ್ಬೇಕು. ಫಸ್ಟು ನೋಡಿ, ಬಟ್ಟೆ ಹೋಗ್ತಿತ್ತು, ಬಟ್ಟೆ ಒಗೆದ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಯಾವಾಗ ಮಡ್ಚೋಕ್ಕೆ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಇಲ್ಲಿ ಪೂಜೆ ಮಾಡಬೇಕು, ಇದು ಕೂಡ ಪೂಜೆ ಆಗಿಲ್ಲ. ಯಾವಾಗ ಟೈಮ್ ಸಿಗುತ್ತೋ ಆಗ ಮಾಡಬೇಕು ಫ್ರೆಂಡ್ಸ್. ನನಗೆ ಕ್ಯಾಮ್ರಾ ಇಡೋಕ್ಕಾಗ್ತಾಯಿಲ್ಲ. ಬೈ ಚಾನ್ಸ್ ಏನಾದ್ರು ಫೋನ್ ಬಿದ್ದೋಗ್ಬಿಟ್ರೆ ಎಂತ ಮಾಡಲಿ, ಐಡಿಯಾನೂ ಇಲ್ಲ. ಓಕೆ, ಇಡ್ಬೋದು.
ಪರ್ಫೆಕ್ಟಾಗಿದೆ, ಇಡ್ಬೋದು. ಫಸ್ಟು ನಾನು ಚೀಲಕ್ಕೆ ಹಾಕ್ಕೊಬಿಡ್ತೀನಿ. ಅದು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಹೋಗಿ ರೆಡಿ ಆಗ್ಬೋದು. ನನಗೆ ಹೊರಡೋ ಟೈಮಲ್ಲಿ ಈ ಥರ ಅರ್ಜೆಂಟ್ ಕೆಲಸ ಮಾಡಬೇಕಾಗುತ್ತೆ. ಬೆಳಿಗ್ಗೆಯಿಂದ ಇದ್ದೆ, ಏನು ಕೆಲಸ ಇಲ್ಲ ಅಂದ್ಕೊಂಡು ನೋಡಿದರೆ ಇಷ್ಟೆಲ್ಲ ಕೆಲಸ ಇದೆ. ಆಮೇಲೆ ಮತ್ತೆ ಹೋಗಿದ್ದೀನಿ ನಾನು. ಇದನ್ನು ಹೇಗೆ ಎತ್ತಾಕೋದಪ್ಪ ಫ್ರೆಂಡ್ಸ್, ನಿಮಿಷ. ಈಗ ನಾನು ಇದು ತೊಗೊಳ್ತೀನಿ, ಬಂದುಬಿಟ್ಟಿದ್ದೀನಿ ಹಾಕೋಕ್ಕೆ. ಅರ್ಜೆಂಟಾಗಿ ಏನು ಮಾಡಬಾರ್ದು, ಸ್ವಲ್ಪ ಚೆಲ್ಲೋಗ್ಬಿಟ್ಟು. ಓಕೆ, ಲೈಟನ್ನು ಆಫ್ ಮಾಡಿಬಿಡ್ತೀನಿ. ನಾವು ಯಾರು ಇಲ್ಲಿ ನಮ್ಮ ಮನೆ ಬ್ಯಾಕ್ಗ್ರೌಂಡ್ ನೋಡಿ, ಅಂದರೆ ಬ್ಯಾಕ್ ಸೈಡ್ ವೈಬ್ ಹೇಗಿದೆ ಅಂತ. ಓಕೆ ನೋಡಿ, ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ ವೀಡಿಯೋದಲ್ಲಿದ್ದರೆ, ಹಾಗಾಗಿ ಹೀಗೆ ತೋರಿಸ್ತೀನಿ ನೋಡಿ. ಪೂರ್ತಿ ಅಲ್ಲಿವರೆಗೂ ಹಾಗೆ ಇದೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆದರೆ ಲಾಸ್ಟ್ ರೋಡ್ ಸಿಗುತ್ತಲ್ಲ ನಮಗೆ ಮೈನ್ ರೋಡು, ಅಲ್ಲಿವರೆಗೂ ಹೀಗೆ ಇದೆ. ಸದ್ಯಕ್ಕೆ ಇವಾಗ ಮೂಟೆ ಇಟ್ಟಿದ್ದೀನಿ, ಮೂಟೆ ಎತ್ಕೊಂಡು ಕೆಳಗೆ ಹೋಗಬೇಕು. ಹಬ್ಬ ತಂದಿಟ್ಟೆ ಮೂಟೆನ, ಸ್ವಲ್ಪ ಬೇಗ ರೆಡಿ ಆಗಬೇಕು. ಟೈಮು ಕೂಡ ಅಯ್ಯೋ 6 ಗಂಟೆ ಮೇಲಾಗೋಗ್ಬಿಟ್ಟಿದೆ. ನಾನು ನಮ್ಮ ಮನೆಯವ್ರು ಬರೋಷ್ಟಲ್ಲೆಲ್ಲ ರೆಡಿ ಆಗ್ತೀನಿ ಅಂತ ಅಂದ್ಕೊಂಡ್ರೆ, ಬಟ್ ನನಗೇನು ಹಾಗೇ ಇಲ್ಲ. ಇನ್ನು ಸ್ವಲ್ಪ ಬೇಗ ರೆಡಿ ಆಗಿಬಿಡ್ಬೇಕು. ಅವ್ರು ಬರೋಷ್ಟರಲ್ಲಿ ರೆಡಿಯಾಗಿ ನಿಂತ್ಕೊಬಿಟ್ಟಿದ್ರೆ ಅಯ್ಯೋ ಪಾಪ ಅಂತಾದರೂ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಬೇಗ ತುಂಬ ಲಾಂಗ್ ವಿಡಿಯೋ ಆಗೋಗ್ಬಿಡುತ್ತೆ ಅನಿಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ಉಪ್ಪು ಕೂಡ ಕಾಣಿಸ್ತಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿದೆ ಹಾಕ್ಕೊಳ್ಳೋಕ್ಕೆ, ಅದಿಲ್ಲ. ಇದೇ ಕ್ರೀಮ್ ಯೂಸ್ ಮಾಡಬೇಕೀಗ. ಕ್ಯಾಮ್ರನ್ನ ಹೊರಗಡೆ ಕೊಟ್ಟಿದ್ದೀನಿ, ಎಲ್ಲ ಕರೆಕ್ಟಾಗಿ ಇದೆ. ಫೋನಲ್ಲಿ ನಾವು ನಮ್ಮನ್ನು ನೋಡಿದ್ರೆ ಎಲ್ಲೋ ಸೈಡಲ್ಲಿ ನೋಡೋ ಥರ ಕಾಣುತ್ತೆ, ಕ್ಯಾಮ್ರನ್ನ ನೋಡಿದ್ರೆ ಕರೆಕ್ಟಾಗಿ ಕಾಣುತ್ತೆ. ಏನೋ ಎತ್ತೋ ಗೊತ್ತಿಲ್ಲ. ಸ್ವಲ್ಪ ಇಲ್ಲೇ ನೋಡ್ಕೊಂಡು ರೆಡಿ ಆಗಿಬಿಡ್ತೀನಿ. ಟೈಮ್ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ನೋಡಿಕೊಂಡು ಕರೆಕ್ಟಾಗಿ ರೆಡಿ ಆಗೋಕ್ಕಾಗಲ್ಲ ಫೋನ್ ನೋಡಿಕೊಂಡು. ಸೊ ಇಲ್ಲೇ ನೋಡ್ಕೊಂಡು ರೆಡಿ ಆಗಿಬಿಡ್ತೀನಿ.
ಫೈನಲಾಗಿ ತೋರಿಸ್ತೀನಿ ಹೇಗಿದ್ದೀನಿ ಅಂತ. ಇವತ್ತೇನು ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ನಾನು ಇನ್ನೂ ಪಾತ್ರೆ ತೊಳೆದಿದ್ದೀನಿ, ಪಾತ್ರೆ ಜೋಡಿಸ್ಬೇಕು. ಮುದ್ದೆ ಮಾಡಿಟ್ಬಿಟ್ಟೆ, ಯಾಕಂದರೆ ನಾನು ಈ ಥರ ಹೊರಗಡೆ ಹೋಗ್ಬೇಕಂದ್ರೆ ಫಸ್ಟೇ ನಮ್ಮ ಮಾವಂಗೆ ಮುದ್ದೆ ಎಲ್ಲ ಮಾಡಿಟ್ಬಿಡ್ತೀನಿ. ಯಾಕಂದರೆ ನಾವು ಹೋಗಿದ್ದ ಜಾಗದಲ್ಲಿ ಬೇಗ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾವು ಈಗ ಹೋದರೆ ಎಷ್ಟೊತ್ತಾಗುತ್ತೋ ನಮಗೆ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಬರೋದು ಅನ್ನೋದು ಟೈಮೆಲ್ಲ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಮುಂಚೆ ಏನು ಮಾಡ್ತಿದ್ದೆ, ಇಲ್ಲ ಬೇಗ ಬಂದ್ಬಿಡ್ಬೋದು ಅಂದ್ಕೊಂಡು ಹೋಗ್ಬಿಡ್ತಿದ್ದೆ, ಏನೂ ಮಾಡ್ತಾ ಇರಲಿಲ್ಲ. ಆದರೆ ಈಗ ಒಂದೆರಡು ಸಲ ಬೈಸ್ಕೊಂಡಿದ್ದೆ ನಮ್ಮ ಮಾವನ ಹತ್ರ. ಬೈಸ್ಕೊಂಡ್ಮೇಲೆ ನಾನು ಎಲ್ಲೇ ಹೋಗಲಿ, ನಾನು ಸ್ವಲ್ಪ ಒಂದು 10 ನಿಮಿಷ ಬರೋದಿದ್ರೂ ಮುಂಚೆನೇ ಅಡುಗೆ ಮಾಡಿಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಯಾಕಂದರೆ ಒಂದು ಸಲ ಬೈಸ್ಕೊಂಡಿದ್ದೀನಲ್ವ. ಅಂದರೆ ನಾವು ಕೆಲವೊಂದು ಟೈಮಲ್ಲಿ ಹೊರಗಡೆ ಹೊರಟೋಗ್ಬಿಟ್ರೆ ಮನೆಗೆ ಬರೋಕ್ಕೆ 11 ಗಂಟೆ ಆಗುತ್ತೆ, ನಾನು ನಮ್ಮ ಹಸ್ಬೆಂಡ್ ಆಚೆ ಹೋದರೆ. ಇನ್ನೊಂದು ಸಲ ಅಂದರೆ ಟೈಮಿಂಗ್ಸೇ ಇರೋಲ್ಲ, 10:45, 11 ಗಂಟೆ. ಕೆಲವೊಂದು ಟೈಮಲ್ಲಿ ನಮ್ಮ ಮಾವ ಪಾಪ ಕಾಯ್ಕೊಂಡೇ ಕೂತ್ಕೊಂಡಿರ್ತಾರೆ, ತುಂಬ ಹಸ್ಕೊಂಡ್ಬಿಟ್ಟಿರ್ತಾರೆ, ಕಾಯ್ಕೊಂಡು ಕೂತಿರ್ತಾರೆ. ಅದೇ ಟೈಮಲ್ಲಿ ನಾವು ಎಂಟ್ರಿ ಕೊಟ್ಟರೆ ಸ್ಟಾರ್ಟ್ ಆಯ್ತು ಇನ್ನು. ಸೊ ಹಂಗಾಗಿ ಸುಮ್ಮನೆ ಆ ಥರ ರಿಸ್ಕ್ ಎಲ್ಲ ಯಾಕೆ ಅಂತ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ನಾನು ಇಷ್ಟೆಲ್ಲ ಆಸೆ ಪಡ್ಕೊಂಡು ಕೂತಿದ್ದೀನಿ, ಇವ್ರು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದೇ ಕನ್ಫರ್ಮ್ ಇಲ್ಲ. ಬಟ್ ಆಸೆ ಮಾತ್ರ ಪಡ್ತಾಯಿದ್ದೀನಿ ಅಷ್ಟೇ. ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಹೋಗ್ತೀವೋ ಇಲ್ವೋ ಅಂತ. ಮೊನ್ನೆ ತಾನೇ ಐನಲ್ಲರ್ ತೊಗೊಂಬಂದಿದ್ದೀನಿ. ಇದ್ರೊಳಗಡೆ ಇರೋ ಅಂದರೆ ಬ್ರಷ್ ಥರ ಇರುತ್ತಲ್ಲ, ಅದು ಒಂದೇ ಸಲಕ್ಕೆ ಮುರಿದೋಗ್ಬಿಟ್ಟಿದೆ. ಅದು ಹೇಗೆ ಮುರಿದೋಯ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇಂಥ ಸಂಪತ್ತಿಗೆ ಕಾಸು ಕೊಟ್ಬಿಟ್ಟು ಬೇರೆ ಯಾಕೆ ತೊಗೊಬೇಕು ಅಂತ ಅನಿಸ್ಬಿಡುತ್ತೆ. ಯೂಸ್ ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಇವಾಗ ಅದನ್ನು. ಸ್ಟಿಕ್ಕರ್ ಇಟ್ಕೊಂಡ್ಲಾ ಅಥವಾ ನನಗೆ ಕಂಫರ್ಟ್ ಆಗೋದಂದ್ರೆ ಇದೇನೆ. ಈಗ ಇದು ಮುರಿದೋಗ್ಬಿಟ್ಟಿದೆ, ಬಟ್ ಆದರೂ ಬಿಡೋಲ್ಲ. ಫ್ರೆಂಡ್ಸ್, ಏನು ಗೊತ್ತಾ ಕಾಮಿಡಿ, ಇದರಲ್ಲಿ ಇಟ್ಕೊಂಡ್ರೆ ಅರ್ಧ ಚಂದ್ರ ಬರ್ತಾ ಇದ್ದಾನೆ. ಅಯ್ಯೋ ನಾನು ಮನೇಲಿದ್ದರೆ ಲಿಫ್ಟಿಗೆಲ್ಲ ಹಾಕ್ಕೊಳ್ಳಲ್ಲ. ಅಮ್ಮವ್ರ ಮನೇಲಿದ್ದಾಗ ಯಾವಾಗಲೂ ಲಿಫ್ಟಿಗೆ ಇರಬೇಕಿತ್ತು. ಎಲ್ಲಿ ನಮ್ಮ ಹಸ್ಬೆಂಡ್ಗೆಲ್ಲ ಇಷ್ಟ ಆಗಲ್ಲ, ನಾನು ಹೋಗ್ಬೇಕಾರೆ ಮಾತ್ರ. ಆದರೆ ಇದು ಲಿಪ್ ಲೈನರು, ಇದನ್ನು ಮಾತ್ರ ಯೂಸ್ ಮಾಡ್ತೀನಿ. ಅದೇನು ಓವರಾಗೆಲ್ಲ ಕಾಣಲ್ಲ, ಸೇಮ್ ಲಿಪ್ ಕಲರ್ ಏನಿದೆಯೋ ಅದೇ ಥರ ಇರುತ್ತೆ. ಹಾಗಾಗಿ ಇದೊಂದು ಲಿಪ್ ಲೈನರ್ ಇದೆಯಲ್ಲ, ಇದೊಂದೇ ಯೂಸ್ ಮಾಡೋದಷ್ಟೇ ನಾನು. ಅದನ್ನು ಬಿಟ್ಟರೆ ಯಾವಾಗ ನಾನು ಹಾಕ್ಕೋಬೇಕು ಅಂದರೆ ನಾನು ಯಾವುದಿತ್ತು ಕಂಪ್ನಿ ಲಿಪ್ ಬಾಮ್ ಇದೆ, ಬೀಟ್ರೋಟ್ದು. ಇಲ್ಲಿ ನೋಡಿ, ಇದು ಬೀಟ್ರೋಟ್ದಿದು. ಇದ್ರ ಪ್ರೈಸ್ ಬಂದುಬಿಟ್ಟು 244 ರೂಪಾಯಿ. ಇದು ಪ್ಯೂರು ಅಂದರೆ ಬೀಟ್ರೋಟ್ದು ಪ್ಯೂರಲ್ಲಿ ಮಾಡಿರೋದಿದು. ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ತುಟಿ ತುಂಬ ಸ್ಮೂತಾಗಿ ಕಾಣುತ್ತೆ. ಸೊ ಹಂಗಾಗಿ ಇದನ್ನು ಹಾಕ್ಕೋತೀನಿ. ನಮ್ಮ ಮನೆಯವರು ಕೂಡ ಯೂಸ್ ಮಾಡ್ತಾರೆ ಇದನ್ನು. ಬಿದೋಯ್ತು. ನಮ್ಮ ಮನೆಯವರು ಕೂಡ ಯೂಸ್ ಮಾಡ್ತಾರೆ ಇದನ್ನು. ಇದೊಂಥರ ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಇದನ್ನು. ಬೀಟ್ರೋಟ್ದು ಇದು ನೋಡಿ, ಇಲ್ಲಿ ತೋರಿಸ್ತೀನಿ. ಓಕೆನಾ? ನಿಮ್ಗೇನಾದ್ರು ಬೇಕು ಅಂದರೆ ತಗೊಳ್ಳಿ. ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ, ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಅಂತ ಹೇಳ್ತಿಲ್ಲ,
ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಬೇಕಂದರೆ ತಗೊಳ್ಳಿ, ಇಲ್ಲ ಅಂತಂದರೆ ಮಾಲಲ್ಲಿ ಸಿಗುತ್ತೆ, ಇಲ್ಲಾಂದರೆ ಡಿಮಾರ್ಟಲ್ಲಿ ಸಿಗುತ್ತೆ ನೋಡಿ. ಕೆಲವೊಂದು ಬ್ಯಾಂಗಲ್ ಸ್ಟೋರಲ್ಲೂ ಇಟ್ಟಿರ್ತಾರೆ, ಅಂದರೆ ತುಂಬ ದೊಡ್ಡ ದೊಡ್ಡ ಬ್ಯಾಂಗಲ್ ಸ್ಟೋರ್ ಇರುತ್ತೆ ಗೊತ್ತಾ, ಆ ಬ್ಯಾಂಗಲ್ ಸ್ಟೋರಲ್ಲೂ ಕೂಡ ಇರುತ್ತೆ. ನೋಡ್ಬಿಟ್ಟು ತೊಗೊಳ್ಳಿ. ಇದರಲ್ಲಿ ತುಂಬಾ ವೆರೈಟೀಸ್ ಇರ್ತವೆ. ಸ್ಟ್ರಾಬೆರಿದಿರುತ್ತೆ, ತುಂಬ ಬೇರೆ ಬೇರೆ ಥರದ್ದಿರುತ್ತೆ. ಆದರೆ ಲಿಪ್ಪಿಗೆ ಒಳ್ಳೆಯದು ಅಂದರೆ ಬೀಟ್ರೋಟ್ದೆ. ಸೊ ಹಂಗಾಗಿ ನಾನು ಬೀಟ್ರೋಟ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನೇ ತೊಗೊಳ್ಳಿ. ಕಣ್ಣತ್ರ ಎಲ್ಲ ಆಗುತ್ತಲ್ಲಪ್ಪ ಮಾಡಿದ್ದಕ್ಕೆ. ಅಯ್ಯೋ ಕರ್ಮ ನೋಡಿ, ಎಲ್ಲನೂ ಅರ್ಜೆಂಟ್ ಹೋಗೋ ಟೈಮಲ್ಲಿ ಎಲ್ಲೆಲ್ಲೋ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಹೆಂಗೋ ಕವರ್ ಮಾಡ್ಕೊಂಡಿದ್ದೀನಿ. ಟಿಶ್ಯೂ ತಗೊಂಡು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ ಏನೇನಾಯಿತು. ಕರ್ಮ, ಒಂದು ಸ್ವಲ್ಪ ಅರ್ಸ್ಕೊಳ್ಳೋಕೆ ಹೋದ್ರೆ ಪೂರ್ತಿ ಆಗೋಯ್ತು. ಓಶೆ, ಟಿಶ್ಯೂ ಬೇರೆ ಆಚೆ ಇದೆ. ಈಗ ಹಾಲ್ಗೆ ಹೋಗೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಈ ಬಫ್ ನನಗೆ ಬೇಡ, ಅದಕ್ಕೆ ಅದರಲ್ಲೇ ಸ್ವಲ್ಪ ಟಿ ಅಂತ ಒರೆಸ್ಕೊಬಿಟ್ಟಿದ್ದೀನಿ. ನೋಡಿ, ನೀವು ಅಬ್ಸರ್ವ್ ಮಾಡಿ ಬೇಕಾದರೆ. ನಿಮಗೂ ಎಲ್ಲನೂ ಅರ್ಜೆಂಟಾಗಿ ಏನಾದ್ರು ಮಾಡೋಕ್ಕೆ ಹೋದರೆ ಇದೇ ಥರನೇ ಆಗುತ್ತೆ. ಒಂದು ಮೇಕಪ್ ಮಾಡ್ಕೊಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಆಗೋದು ಈ ಥರ ಪರಿಸ್ಥಿತಿ ಬರೋದೆಲ್ಲ ಈ ಥರ ಮೇಕಪ್ ಮಾಡ್ಕೋಬೇಕಾರೆ ಅಂತ ಅನಿಸುತ್ತೆ ನನಗೆ. ಈ ಥರ ತುಂಬ ಸಲ ಆಗ್ಬಿಟ್ಟಿದೆ. ನನ್ನ ತಲೆ ಗೋಚಲ್ಲ ಇವಾಗ. ಸುಮ್ಮನೆ ಹೀಗೆ ಮಾಡಿ ಕ್ಲಿಪ್ ಬೇರಿಟ್ಟೆ. ನನಗೆ ಈಗೀಗ ಮರ್ತೋಗೋ ಕಾಯಿಲೆ ಬೇರೆ ಬಂದ್ಬಿಟ್ಟಿದೆ. ಫ್ರೆಂಡ್ಸ್ ಬನ್ನಿ, ಕ್ಲಿಪ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸ್ವಲ್ಪ ಹುಡುಕಿ ಎಲ್ಲಿಟ್ಟಿದ್ದೀನಿ. ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆದಷ್ಟು ಬೇಗ ಲಾಗ್ನ ಮುಗಿಸ್ಬೇಕು. ನಾನೇನಾದ್ರು ಟೆಂಪಲ್ಗೆ ಹೋದರೆ ಅಷ್ಟೇ, ಮುಗೀತು ಲಾಗ್. ಇವತ್ತಿನ ಲಾಗ್ ಮುಗೀತು. ನೆಕ್ಸ್ಟ್ ಲಾಗು ಅದೇನ ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋಡಿ, ಪೂರ್ತಿ ಕತ್ಲೆ ಆಗೋಯ್ತು. ನಮ್ಮ ಹಸ್ಬೆಂಡ್ ಬರೋಷ್ಟರಲ್ಲಿ ಹೋಗಿ ಆಚೆ ಲೈಟ್ ಹಾಕಬೇಕು, ಇಲ್ಲ ಅಂದರೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅವರು ಆರೋದನ್ನೇನ ತಡೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಇಷ್ಟೊತ್ತರೆಗೂ ಲೈಟ್ ಹಾಕ್ತೆ ಏನೇ ಮಾಡ್ತಾ ಇದೆಯಾ ಅಂತ ಅಲ್ಲಿಂದನೇ ಕಿರ್ಚ್ಕೊಂಡು ಬರ್ತಾರೆ. ಅವರಂತೂ ಹಾಕಲ್ಲ. ನನಗೆ ಯಾಕೋ ಇವತ್ತು ರೆಡಿ ಆಗಿದ್ದು ಸ್ವಲ್ಪನೂ ಕಂಫರ್ಟ್ ಆಗಿಲ್ಲ. ಓಕೆ, ನೀವೇ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಕ್ಯಾಮ್ರಾ ಹಿಂಗೆ ಇಟ್ಕೊತೀನಿ. ಓಕೆನಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಅಂದರೆ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿರೋದು. ನೀವೇ ನೋಡಿ, ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಕತ್ಲೆ ಪೂರ್ತಿ ಆಗೋಯ್ತು. ಆಚೆ ಕಡೆ ಹೋಗಿ ಸ್ವಲ್ಪ ಬೇಗ ಲೈಟ್ ಹಾಕ್ಬಿಟ್ಟು ಫಸ್ಟ್ ಒಂದು ಲೈಟ್. ನಮ್ಮ ಕರಿಯ ಮಲ್ಕೊಂಡಿದ್ದಾನೆ. ಗೇಟ್ ಬೇಗ ಬೇರೆ ಹಾಕಿದ್ದೆ, ತೆಗೆದ್ಬಿಡ್ತೀನಿ. ಇನ್ನೇನು ಅವ್ರು ಬರ್ತಾರೆ ಅಲ್ವಾ, ಸೊ ಹಂಗಾಗಿ ತೆಗೆದ್ಬಿಡ್ತೀನಿ. ಅಲ್ಲಿ ನೋಡಿ, ನಮ್ಮ ಮನೆ ಕರಿಯ ಮಲ್ಕೊಂಡಿದ್ದಾನೆ ಅಲ್ಲಿ, ರ್ಯಾಟ್ ವಿಲ್ಲರ್. ಆಚೆ ಕಡೆ ಒಂದು ಲೈಟ್ ಹಾಕಬೇಕು. ಎಸ್, ಈಗ ಎಲ್ಲ ಕರೆಕ್ಟಾಗಿದೆ.
ಪೂಜೆ ಮಾಡಬೇಕು. ತೋರಿಸ್ತೀನಿ ರೀ ನಮ್ಮ ಮಾವ ಹೇಗೆ ಪೂಜೆ ಮಾಡಿದ್ದಾರೆ ಅಂತ. ಲೈಟ್ ಹಾಕ್ಲಾ ಒಂದು ನಿಮಿಷ. ಇಲ್ಲಿ ನೋಡಿ, ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ. ಸೊ ಈಗ ಇಟ್ಬಿಡ್ಲಾ? ಈಗ ಇಟ್ಬಿಟ್ಟು ಪೂಜೆ ಮಾಡೋಕ್ಕಾಗುತ್ತೆ ಫಸ್ಟು. ಬಿದ್ದೋಗ್ತಿದೆ. ಸ್ಟ್ಯಾಂಡ್ ಇದೆ, ಫೋನ್ ಸ್ಟ್ಯಾಂಡು. ಇವಾಗ ಅದನ್ನು ತೆಗಿಯೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಅದೇನು ಕ್ಲಾರಿಟಿನೇ ಬರ್ತಾ ಇಲ್ಲ. ಇದೆಂತ ಹೀಗೆ ಬರ್ತಿದೆ, ಅಷ್ಟು ಬರ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಸ್ವಲ್ಪ ಬೇಗ ಬೇಗ ಪೂಜೆ ಮಾಡ್ಕೊಬಿಡ್ತೀನಿ. ನನಗೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಈ ದೇವ್ರ ಫೋಟೋ ಹೂವು ಎಲ್ಲ ನಮ್ಮ ಮಾವ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರಲ್ವಾ. ಸೊ ಆರಾಮಾಗಿ ಎಣ್ಣೆ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಮುಗೀತು. ಅದೊಂದು ಸ್ವಲ್ಪ ದೇವ್ರ ಪೂಜೆಗೆ ಸ್ವಲ್ಪ ಈಸಿಯಾಗಿ ಹೋಗ್ಬಿಡುತ್ತೆ ನನಗೆ ಕೆಲಸ. ನಾನೇ ಮಾಡೋದಿದ್ರೆ ಏನಾದರೂ ತುಂಬ ಲೇಟ್ ಟೈಮ್ ತೊಗೊತೀನಿ ನಾನು. ಹಂಗಾಗ್ಬಿಟ್ಟು ಮಾರ್ನಿಂಗ್ ನಮ್ಮ ಮಾವ ಮಾಡಿಬಿಡ್ತಾರಲ್ಲ, ಸ್ವಲ್ಪ ಖುಷಿಯಾಗುತ್ತೆ ನನಗೆ. ಅಯ್ಯೋ, ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ, ಅದಕ್ಕೆ ಗ್ಯಾಸ್ ಹಚ್ಬಿಟ್ಟು ಅದ್ರಲ್ಲಿ ತೊಗೊಂಬಂದಿಟ್ಟೆ, ಹಚ್ಚಿದೆ. ಸೊ ಈಗ ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಪೂಜೆ ಮುಗೀತು. ಇನ್ನೇನು ಕೆಲಸ ಇಲ್ಲ. ನಮ್ಮ ಹಸ್ಬೆಂಡ್ ಬಂದರೆ ನಾವು ಹೊರಡ್ಬೇಕಷ್ಟೇ. ಅದು ಏನಂತಾರೋ ಏನೋ ಅದೊಂದು ಬೇಜಾರಾಗ್ತಿದೆ ಈಗಲಿಂದನೇ. ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿದಾವೆ, ಅವಾದರೂ ಜೋಡಿಸ್ಕೊಬಿಡ್ತೀನಿ.
ಗೈಸ್ ಏನು ಗೊತ್ತಾ, ನಾನು ಅವ್ರು ಯಾವಾಗ ಬರ್ತಾರೋ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಬಂದರು. ಪಾಪ ಅವರಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ, ತುಂಬ ಕೆಲಸ ಐತಂತೆ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಪಾಪ ಅವ್ರು ಮಲ್ಕೊಂಡಿದ್ದಾರೆ. ಏನೋ ಫೀವರ್ ಬರೋ ಥರ ಬೇರೆ ಆಗ್ತಿದೆ. ಸೊ ಹಂಗಾಗಿ ಮಲ್ಕೊಂಡಿದ್ದಾರೆ. ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾಳೆ ಹೋಗ್ತೀವಿ, ಇಲ್ಲ ನಾಡಿದ್ದು, ನಾಳೆ ಇಲ್ಲಾಂದರೆ ಶುಕ್ರವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಕರ್ಕೊಂಡು ಹೋಗ್ತಾರೆ ಅವ್ರು ಹಿಡಿದ ಮೇಲೆ. ಸೊ ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ಹಾಗೆ ಹೋಗ್ತೀನಿ. ಯಾಕಂದರೆ ಈಗ ಅವರಿಗೂ ಕೂಡ ಪೂರ್ತಿ ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಅಪ್ಪಾಜಿ ಅವ್ರು ಯಾವತ್ತೂ ಹಂಗೆ ಬಂದಿದ ತಕ್ಷಣ ಅವ್ರು ಮಲ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಅವ್ರು ಹಂಗೆ ಮಾಡಿದವರಲ್ಲ. ಅವ್ರು ಬಂದರೆ ಆಚೆ ಕಡೆ ಓಡಾಡಿಕೊಂಡು ಮಕ್ಕ ಕೈ ಕಾಲೆಲ್ಲ ತೊಳ್ಕೊಂಡು ಟಿ ವಿ ನೋಡ್ಕೊಂಡಿದ್ದ ಫೋನ್ ನೋಡ್ತಾ ಇರೋರು. ಪಾಪ ಈಗ ಫೋನು ಕೂಡ ಆಫ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೋಬೇಕು. ಸೊ ಸ್ವಲ್ಪ ಬೇಜಾರಿದೆ, ಆದರೆ ಪರವಾಗಿಲ್ಲ. ನಮ್ಮ ಹಸ್ಬೆಂಡ್ಗೆ ಚಾಲ. ಸೊ ಅವ್ರಿಗೆ ಹುಷಾರಿಲ್ಲ. ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ, ಓಕೆ. ಬಟ್ ನಾಳೆ ಏನಾದರೂ ಶುಕ್ರವಾರ ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಫ್ರೆಂಡ್ಸ್. ಬಾಯ್.